ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ರವೆ ರೊಟ್ಟಿಗೆ ನಾನು 3 ಲೋಟ, ದೊಡ್ಡ ಲೋಟಲ್ಲೇ 3 ಲೋಟ ರವೆ ತೊಗೊಂಡಿನಿ. ಅದಕ್ಕೆ ಇಲ್ಲೇ ಈರುಳ್ಳಿ, ಕ್ಯಾರೆಟ್ ತುರಿ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಚಿರೋಟಿ ರವೆ. ಇದು ಇಂಗು, ಆಮೇಲೆ ಕಾಯಿ ತುರಿ, ಆಮೇಲೆ ಇವೆಲ್ಲ ಏನು ಹೆಚ್ಚಿಟ್ಕೊಂಡಿನಲ್ಲ ತರಕಾರಿ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದರೆ ನಿಮಗಿಷ್ಟ ಯಾವ್ಯಾವ ತರಕಾರಿ ಇದೆ ಅದನ್ನು ಹಾಕ್ಕೋಬೋದು. ಆಮೇಲೆ ಇಲ್ಲೇ 2 ಸ್ಪೂನ್ ಜೀರಿಗೆ ತೊಗೊಂಡೇನಿ. ಇದನ್ನೇ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಈ ರವೆ ಚಿರೋಟಿ ರವೆ ಮಾತ್ರ ಒಂದು ಅರ್ಧ ಅವರ್ ನೆನಿಬೇಕು. ಈ ಥರ ಎಲ್ಲ ಕಲಿಸ್ಬಿಟ್ರೆ ಹಾಕ್ಕೊಂಡು ಕಲಿಸ್ಬಾರ್ದು. ಇದು ತುಂಬ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಈ ಥರ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡು ಇದು ಒಂದು ಅರ್ಧ ಅವರ್ ನೆನಿಬೇಕು. ನೋಡಿ, ಈ ಹದಕ್ಕೆ ಇದನ್ನು ಹಿಟ್ಟಾಗಬೇಕು. ಇದಕ್ಕೆ ಆಲ್ರೆಡಿ ನಾನು ಪ್ಲೇಟಿಗೆ ಎಣ್ಣೆ ಹಚ್ಚಿದ್ದೀನಿ. ಈ ಥರ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ನೀವು ಬೇಕಾದ್ರೆ ಬಟರ್ ಪೇಪರು ಅಥವಾ ಹೋಳಿಗೆ ಪೇಪರ್ ಬರ್ತಾವಲ್ಲ ಅದಕ್ಕೂ ಈ ಥರ ರೊಟ್ಟಿ ಮಾಡ್ಕೋಬೋದು. ಇದನ್ನು ಪ್ಲೈನ್ ರೊಟ್ಟಿನೂ ಮಾಡ್ತಾರೆ, ಅದನ್ನು ಒಂದು ಸರಿ ತೋರಿಸ್ತೇನೆ. ಈ ಥರ ಮೇಲ್ಗಡೆ ಹಿಂಗೆ ಎಣ್ಣೆ ಹಾಕಬೇಕು. ಇದನ್ನು ಈ ಥರ ಮೇಲಿಟ್ಟಿದ್ದೇನೆ. ಇವಾಗ ಇದನ್ನು ಬೇಯಬೇಕು. ನೋಡಿ, ಈ ಥರ ಸುತ್ತಲೂ ನೀವು ಬೇಯಿಸ್ಕೋಬೇಕು. ಆವಾಗ ಇದು ತಟ್ಟೆಯಿಂದ ಸಲೀಸಾಗಿ ತೆಗಿಬಹುದು. ಫಸ್ಟ್ ಒಂದು ಮಾಡಿದ್ದು ಅದು ಈ ಥರ ಚೆನ್ನಾಗೇ ಬೆಂದಿದೆ. ಸೆಕೆಂಡ್ ತೋರಿಸ್ತಾ ಇರೋದು ನೋಡಿ. ಈ ಥರ ಎಲ್ಲ ಸುತ್ತಲೂ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ದಾಗ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ ಕಾಯಿ ಚಟ್ನಿ ಕಾಂಬಿನೇಷನ್ ಇದೆ. ಈ ಥರ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಫ್ಲೇವರ್ ತರಕಾರಿ, ಈರುಳ್ಳಿ, ನಿಮಗೆ ಯಾವ್ದು ಬೇಕು ಆ ತರಕಾರಿ ಹಾಕ್ಕೋಬೋದು ರೊಟ್ಟಿಗೆ. ಇದನ್ನ ಇಂಗು, ಜೀರಿಗೆ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಮಸಾಲೆ ರವೆ ರೊಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.